ನಮಸ್ಕಾರ ರೈತ ಬಾಂಧವರಿಗೆ ಶಿವರಾಜ್ ಆರ್ ಕೆ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ಒಂದು ಪ್ರಾಡಕ್ಟ್ ಬಗ್ಗೆ ನಾನು ಮಾತಾಡೋಕ್ಕೆ ಬಂದಿದ್ದೀನಿ ರೈತರಿಗೆ. ಯಾಕೆಂತಂದರೆ ರೈತರಲ್ಲಿ ಒಂದು ಈ ಗೊಬ್ಬರ ನಿರ್ವಹಣೆ ಮತ್ತು ಖರ್ಚು ನಿರ್ವಹಣೆ ಬಗ್ಗೆ ಜಾಸ್ತಿ ಖರ್ಚಾಗೋದು, ಅದರಿಂದ ಇಳುವರಿ ಕಡಿಮೆ ಆಗೋದು, ನಮ್ಮ ಭೂಮಿ ಫಲವತ್ತತೆ ಕಡಿಮೆ ಆಗೋದು, ಈ ಸಮಸ್ಯೆ ತುಂಬ ಜಾಸ್ತಿ ಆಗ್ತಿದೆ. ಅದರಲ್ಲಿ ಇನ್ನೊಂದು ಏನಂತಂದರೆ ಈ ಮಳೆ ಹೆಚ್ಚಾದರೂ ಕೂಡ ಪ್ರಾಬ್ಲಮ್ಮು, ಮಳೆ ಕಡಿಮೆ ಆದರೂ ಕೂಡ ಪ್ರಾಬ್ಲಮ್. ಅಂದರೆ ನೀರಿನ ಪ್ರಮಾಣ ಹೆಚ್ಚಾದರೂ ಕೂಡ ನಮಗೆ ಪ್ರಾಬ್ಲಮ್ ಇರುತ್ತೆ, ಕಡಿಮೆ ಆದರೂ ಕೂಡ ಪ್ರಾಬ್ಲಮ್ ಬರುತ್ತೆ ರೈತರಿಗೆ. ಸೊ ಇವತ್ತು ಒಂದು ಪ್ರಾಡಕ್ಟ್ನ ನಾನು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಅದು 40% ನಿಮ್ಮ ಫರ್ಟಿಲೈಸರ್ ಕಡಿಮೆ ಮಾಡಿಸುತ್ತೆ. ಅಂದರೆ 40% ಗೊಬ್ಬರ, ಅಂದರೆ ನೀವು 1 ಲಕ್ಷ ಖರ್ಚು ಮಾಡ್ತಿದ್ದೀರ ಅಂತಂದರೆ ಮಿನಿಮಮ್ 40,000 ನೀವು ಉಳಿಸಬಹುದು ಆ ಒಂದು ಪ್ರಾಡಕ್ಟಿಂದ. ಮತ್ತು ಇನ್ನೊಂದು 50% ವಾಟರ್ ಸೇವಿಂಗ್ ಕೆಪಾಸಿಟಿ ಇದೆ. ಅದಕ್ಕೆ 500 ಟನ್ಸ್ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಇದೆ. ಇನ್ನೊಂದು ಏನಾಗುತ್ತೆ ಅಂತಂದರೆ ನಮ್ಮ ಭೂಮಿ ಮೆದು ಆಗುತ್ತೆ, ಅಂದರೆ ಮೃದು ಆಗುತ್ತೆ. ಆ ಮೃದು ಆಗೋದ್ರಿಂದ ನಮ್ಮ ಒಂದು ಉಪಯೋಗ ಏನಾಗುತ್ತೆ ನಮ್ಮ ಪ್ರಾಡಕ್ಟಿಂದ ಅಂತಂದರೆ ಈ ಎರೆಹುಳುಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಯಾಕಂತಂದರೆ ಈ ಮಣ್ಣಿನ ಟೆಂಪ್ರೇಚರ್ ಮೇಂಟೈನ್ ಮಾಡುತ್ತೆ ಅದು. ಸೊ ಅದ್ರ ಜೊತೆಗೆ ಇನ್ನೊಂದು ಏನಾಗುತ್ತೆ ಅಂದರೆ ನಾವು 60% ಏನು ಗೊಬ್ಬರ ಕೊಟ್ಟಿರ್ತೀವಿ ಅದನ್ನು ಕರೆಕ್ಟಾಗಿ ಸಪ್ಲೈ ಮಾಡೋಂಥ ಕೆಲಸ ಅದು ಮಾಡುತ್ತೆ. ಇನ್ನೊಂದು ಬ್ರ್ಯಾಂಚಸ್ ಜಾಸ್ತಿ ಆಗುತ್ತೆ, ಅದರಿಂದ ಅಲ್ಲಿಗೆ ಗ್ರೋತ್ ಇದೆ. ಸೊ ಯಾವ ಪ್ರಾಡಕ್ಟ್ ಅಂತ ನೋಡೋಣ ಬನ್ನಿ. ಸೊ ಲೆಟ್ಸ್ ವೆಲ್ಕಮ್. ಈ ಒಂದು ಪ್ರಾಡಕ್ಟ್ ಇದೆ, ವೆಸ್ಟೀಸ್ ಪ್ರಾಡಕ್ಟು ಅಕ್ವಾಜೆಲ್ ಅಂಥೇಳಿ. ಸೊ ಇದು 40% ಕಡಿಮೆ ಮಾಡುತ್ತೆ ನಿಮ್ಮ ಗೊಬ್ಬರ, 50% ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಇದೆ. ಸೊ ನೋಡ್ತಾ ಇದ್ದೀರಾ, ನಾನು ಇವಾಗ ಹೊಲದಲ್ಲೇ ಕೂತಿದ್ದೀನಿ ಕಬ್ಬಿನ ಬೆಳೆಯಲ್ಲಿ. ಈಗ ಕಬ್ಬಿಗೆ ಬೆಳೆ ಕೂಡ ನಾವು ಹಾಕ್ಸಿದ್ದೀವಿ. ಸೊ ಯಾವ ರೀತಿ ಕೆಲಸ ಮಾಡುತ್ತೆ ಅಂತಂದರೆ, ಸೊ ಈ ಒಂದು ಮಣ್ಣಿದೆ, ನಾವು ಮಣ್ಣು ತೊಗೋತಾ ಇದ್ದೀವಿ ಇಲ್ಲಿಂದ, ರೈಟ್. ಸೊ ಈ ಮಣ್ಣು ಯಾಕೆಂತಂದರೆ ಮಣ್ಣಿಗೆ ಶಕ್ತಿ ಎಷ್ಟಿದೆಯೋ ಅಷ್ಟು ಕೆಲಸ ಅಂತೂ ಮಾಡೇ ಮಾಡುತ್ತೆ, ಎಲ್ರಿಗೂ ಗೊತ್ತಿದ್ದು. ನಾವು ಗೊಬ್ಬರ ಹಾಕಲಿ ಏನೇ ಹಾಕಲಿ, ರೈಟ್. ಸೊ ಈ ಒಂದು ಮಣ್ಣಿದೆ, ಇದರಲ್ಲಿ ಅಂದರೆ ಇವಾಗ ನಾನೇನು ಪರಿಚಯ ಮಾಡಿಕೊಡ್ತಾ ಇದ್ದೀನಿ ಆ ಒಂದು ಪ್ರಾಡಕ್ಟನ್ನು ನಿಮಗೆ ಹೇಗೆ ಕೆಲಸ ಮಾಡುತ್ತೆ ಅಂತ ತೋರಿಸ್ತೀನಿ. ಸೊ ಈ ಒಂದು ಪ್ರಾಡಕ್ಟು ಇದರಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ, ರೈಟ್. ಸೊ ಮಿಕ್ಸ್ ಆಯಿತು. ಅದು ಮಿಕ್ಸ್ ಆದಮೇಲೆ ಇದಕ್ಕೆ ನಾವು ಎಡಿ ಆದರೂ ಹೊಡಿಬೇಕು, ಗಳೆ ಆದರೂ ಹೊಡಿಬೇಕು, ಇಲ್ಲ ಬೋಧೆಸೋ ಟೈಮಲ್ಲಿ ಈ ಥರ ಕೆಲಸ ಬರುತ್ತೆ ಅದು. ಸೊ ನೆಕ್ಸ್ಟ್ ಇದರಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ, ಈ ಗೊಬ್ಬರ ಹಾಕ್ತಾಯಿದ್ದೀವಿ, ನೀರು ಕೊಡ್ತಾಯಿದ್ದೀವಿ, ಈ ಭೂಮಿಗೆ ಕೊಟ್ಟಿದ್ದೀವಿ. ಅಂದರೆ ಇದರಲ್ಲಿ ನಾನು ಯಾವುದೂ ಮಿಕ್ಸ್ ಮಾಡಿಲ್ಲ. ಸೊ ಈ ಪ್ರಾಡಕ್ಟಲ್ಲಿ ಅಂದರೆ ಈ ಒಂದು ಗ್ಲಾಸಲ್ಲಿ ನಾನು ಮಿಕ್ಸ್ ಮಾಡಿದ್ದೀನಿ. ಇದರಲ್ಲಿ ನೀರು ಕೊಡ್ತಾಯಿದ್ದೀವಿ, ಗೊಬ್ಬರ ಕೊಡ್ತಾಯಿದ್ದೀವಿ, ಎಲ್ಲ ಕೊಟ್ವಿ, ರೈಟ್. ಸೊ ಇದು ಏನು ಮಾಡುತ್ತೆ, ನಾನು ಹೇಳಿದ್ನಲ್ಲ ನಿಮಗೆ, ಫಸ್ಟ್ ಮಣ್ಣನ್ನು ಮೆದು ಮಾಡುತ್ತೆ. ಲೆಟ್ಸ್ ನೋಡೋಣ ಯಾವ ರೀತಿ ಕೆಲಸ ಆಗ್ತಿದೆ ಅಂತ. ರೈತ ಬಂದವರು ನೋಡ್ತಾ ಇದ್ದೀರಾ, ಈ ಮಣ್ಣು ನಾವು ಗೊಬ್ಬರ ಹಾಕಿದ್ದೀವಿ, ನೀರು ಹಾಕಿದ್ದೀವಿ, ಎಲ್ಲ ಕೊಡ್ತಾ ಇದ್ದೀವಿ. ಅಂದರೆ ಈ ಮಣ್ಣಿಗೆ ಎಷ್ಟು ಶಕ್ತಿ ಇದೆ ಅಷ್ಟು ಕೆಲಸ ಆಲ್ರೆಡಿ ಮಾಡಿದೆ ಇದು. ಬಟ್ ಈ ಮಣ್ಣು ನೋಡಿ ಎಷ್ಟಾಗಿದೆ ಅಂತ, ಹದ. ಈ ಥರ ಕೆಲಸ ಅಂತಂದರೆ ಈ ಥರ ಕೆಲಸ ಮಾಡೋಂಥ ಪ್ರಾಡಕ್ಟು ಇದಾಗಿದೆ ಮೇಲ್ಗಡೆಯಿಂದ. ನೋಡ್ತಾ ಇದ್ರಲ್ಲ, ಈ ನೀರು ಹಾಗೇ ಇದೆ. ಅಂದರೆ ಇಲ್ಲಿ ನಮಗೇನಾಗುತ್ತೆ ಅಂತಂದರೆ ಮಣ್ಣಿನ ಶಕ್ತಿ ಕೂಡ ಕಡಿಮೆ ಆಗುತ್ತೆ, ಇನ್ನೊಂದು ಪೋಷಕಾಂಶ ಸೋರಿಕೆ ಆಗುತ್ತೆ, ಇನ್ನೊಂದು ಕರೆಕ್ಟಾಗಿ ಬೆಳವಣಿಗೆ ಬರಲ್ಲ. ನೀರು ಹೆಚ್ಚಿಗೆ ಆದಾಗ ನಮ್ಗೆ ಇಳುವರಿ ಕೂಡ ಕಡಿಮೆ ಆಗುತ್ತೆ, ಭೂಮಿ ನಮ್ಮ ಭಾಷೆಯಲ್ಲಿ ಲಡ್ ಆಗುತ್ತೆ ಅಂತ ಹೇಳ್ತೀವಿ. ಆ ಥರ ಅಂದರೆ ಶಕ್ತಿಹೀನ ಆಗಿಬಿಡುತ್ತೆ ಇದು. ಬಟ್ ಇದು ಈ ಥರ ಕೆಲಸ ಮಾಡಿ ಮಣ್ಣನ್ನು ಹಗರ ಮಾಡಿ ಸೇಮ್ ಟೀ ಪೌಡರ್ ಥರ ಆಗಿದೆ ಇದು, ಟೀ ಪೌಡರ್. ಸೊ ಹಗರ ಆದಾಗ ನಮ್ಮ ಬೇರ್ಗಳ ಡೆವಲಪ್ಮೆಂಟ್ ಕೂಡ ಆಗುತ್ತೆ, ಬೆಳವಣಿಗೆ ಆಗುತ್ತೆ, ಮತ್ತು ನಾವು ಕೊಡ್ತಕ್ಕಂಥ ಪೋಷಕಾಂಶ ಕರೆಕ್ಟಾಗಿ ಸಪ್ಲೈ ಆಗೋಂಥ ಕೆಲಸ ಇದು ಮಾಡುತ್ತೆ. ಇದು ಪರ್ ಇಯರ್ ಒಂದು ಸಲ ಹಾಕಿದ್ರೆ ಸಾಕು. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನನ್ನ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ, ನಿಮಗೆ ಕಾಂಟ್ಯಾಕ್ಟ್ ಮಾಡಿ. ಸೊ ಡೀಟೇಲ್ಸ್ ತಿಳ್ಕೊಳ್ಳೋಕ್ಕೆ. ಅಲ್ಲಿ ನೆಕ್ಸ್ಟ್ ವಿಡಿಯೋವರೆಗೂ ಕಾಯ್ತಾ ಇರಿ. ಥ್ಯಾಂಕ್ ಯು, ವಿಶ್ ಯು ವೆಲ್ತ್. ಥ್ಯಾಂಕ್ ಯು.